ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಮೋತಿಚೂರ್ ಲಡ್ಡು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ, ಮತ್ತು ಶುಗರ್ 1 ಕಪ್ ತೊಗೊಂಡಿದ್ದೀನಿ. ಸೊ ಓಕೆ, ಇಷ್ಟೇ ಇಂಗ್ರೀಡಿಯೆಂಟ್ಸು. ಅದ್ರ ಜೊತೆ ನಿಮಗೆ ದ್ರಾಕ್ಷಿ ಗೋಡಂಬಿ ಮತ್ತು ಫುಡ್ ಕಲರ್ ಬೇಕು. ಫುಡ್ ಕಲರ್ ಒಂದು ಚಿಟಿಕೆ, ಆಮೇಲೆ ಅರಿಶಿನ ಒಂಚೂರು ಬೇಕಾಗುತ್ತೆ. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಏನಿಲ್ವಾ. ಸೊ ಬನ್ನಿ ಇದನ್ನ ಮಿಕ್ಸ್ ಮಾಡ್ಕೊಳೋಣ. ಸೊ ಇದಕ್ಕೆ ನಾನು 1 ಕಪ್ ಕಡಲೆ ಹಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ 1 ಗ್ಲಾಸ್ ನಿಮಗೆ ನೀರು ನೋಡಿಕೊಂಡು, ಒಂದೇ ಸತಿ ನೀರು ಹಾಕ್ಕೊಂಬೇಡಿ, ನೋಡ್ಕೊಂಡು ನೀರು ಇದು ಕಲಿಸ್ಕೊಳ್ಳಿ. ಆ್ಯಂಡ್ ಕಲ್ಸ್ಕೊಬೇಕಾದ್ರೆ ಒಂದು ಚೂರು ಬಬಲ್ ಇರಬಾರ್ದು, ವಿತೌಟ್ ಬಬಲ್ ಅಂದರೆ ಈ ಗಂಟಿರಬಾರ್ದು. ಆ ಥರ ನೀಟಾಗಿ ಫುಲ್ ಫೈನ್ ಪೇಸ್ಟ್ ಥರ ಕಲಿಸ್ಕೊಳ್ಳಿ. ಆಮೇಲೆ ನೀರು ಎಷ್ಟೆಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದು, ಆದಷ್ಟು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ. ಯಾಕಂತಂದರೆ ನೀವು ಇವಾಗ ನೋಡ್ಬೋದು ಆಚೆ ಕಡೆ ಏನೇನು ಹಾಕಿ ಮಾಡಿರ್ತಾರೆ ಯಾರಿಗೂ ಗೊತ್ತಿಲ್ಲ. ಸೊ ಆದಷ್ಟು ಮನೆ ಫುಡ್ ಎಷ್ಟು ಯೂಸ್ ಮಾಡ್ತಿರೋ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ಸೊ ಫೈನ್ ಪೇಸ್ಟ್ ಆಗಿದೆ. ಸೊ ನೋಡಿ, ಫೈನಲಿ ಈ ಥರ ತಿಕ್ನೆಸ್ ಬಂದರೆ ಸಾಕು. ಅರ್ಥ ಆಯ್ತಾ? ಈ ಥರ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಓಕೆ, ಫುಲ್ ಗಟ್ಟಿನೂ ಇರಬಾರ್ದು, ಫುಲ್ ತೆಳುವೂ ಇರಬಾರ್ದು, ಅಟ್ಲೀಸ್ಟ್ ಇಷ್ಟಿರಬೇಕು. ಸೊ ನಾನಿಲ್ಲಿ ಫ್ರೂಟ್ ಜ್ಯೂಸ್ ಮಾಡ್ತಾರಲ್ವ, ಸೋಸ್ಕೊತಾರಲ್ವ, ಅದು ತೊಗೊಂಡಿದ್ದೀನಿ. ಸೊ ಇದ್ರೊಳಗಡೆ ಹಾಕ್ಕೊಂಡು ಅದು ಬಬಲ್ಸ್ ಥರ ಬೀಳ್ತಾ ಇರುತ್ತೆ ನೋಡಿ. ಈ ಥರ ಹಿಂಗೆ ಅಲಾಡಿಸ್ತಾ ಇರಬೇಕು. ಈ ಥರ ಶೇಕ್ ಮಾಡ್ತಾಯಿದ್ರೆ ನಿಮ್ಗೆ ಅದು ಆಯಿಲ್ಗೆ ನೀಟಾಗಿ ಡಿಪ್ ಆಗ್ತಾ ಇರುತ್ತೆ, ಬಬಲ್ಸ್ ಥರ. ಸೊ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಆ ಥರ ಬಬಲ್ಸ್ ಥರ ಬಂದಿಲ್ಲ, ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಈಸಿಯಾಗಿ ಏನು ಮಾಡಿ ಅಂದರೆ, ಡೈರೆಕ್ಟ್ ಮಾಮೂಲಿ ಬೋಂಡ ಎಲ್ಲ ಬಿಡ್ತಾರಲ್ವ, ಸೊ ಡೈರೆಕ್ಟ್ ಆ ಥರ ಎಣ್ಣೆಗೆ ಬಿಟ್ಬಿಟ್ಟು ಆಮೇಲೆ ಅದನ್ನು ತೆಗೆದುಬಿಟ್ಟು ಮಿಕ್ಸಿಯಲ್ಲಿ ಒಂದು ರೌಂಡ್ ಬ್ಲೈಂಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆ ಥರ ಆವಾಗ ಪೌಡ್ರ್ ಥರ ಆಗುತ್ತೆ. ಸೊ ಲಾಡಿಗೆ ಯೂಸ್ ಆಗುತ್ತೆ. ಓಕೆ, ನಿಮ್ಗೆ ಆ ಥರ ಬಂದಿಲ್ಲ ಅಂದರೆ ಹಂಗೆ ಮಾಡ್ಕೊಳ್ಳಿ. ಸೊ ಫೈನಲ್ ನಿಮ್ಗೆ ಅದು ಕ್ರಿಸ್ಪಿನೆಸ್ ಬಂದಾಗ ಎತ್ಕೊಳ್ಳಿ, ಅದಾಗಿದೆ ಅಂತ ಅರ್ಥ. ಸೊ ಆ್ಯಕ್ಚುಲಿ ನಂಗೆ ಕ್ರಿಸ್ಪಿನೆಸ್ ಬಂದಿದೆ. ನಾನು ನೋಡಿ ಎತ್ಕೊಂತ ತಟ್ಟೆಗೆ ಆಗ್ತಾಯಿರೋ ಅದು ಬೌನ್ಸ್ ಆಗ್ತಾಯಿದೆ. ಇಷ್ಟು ಕ್ರಿಸ್ಪಿ ಇದ್ರೆ ಸಾಕು. ಆ್ಯಕ್ಚುಲಿ ನಾನು ಒಂದು ರೌಂಡ್ ಇದು ಮಿಕ್ಸಿಯಲ್ಲಿ ಹಾಕ್ಕೊತೀನಿ. ಯಾಕಂತಂದರೆ ಅದು ನೀವು ನೋಡ್ಬೋದು ಬಬಲ್ಸ್ ಒಂದು ಸ್ವಲ್ಪ ದಪ್ಪ ಬಂದಿದೆ. ಸೊ ಲಾಡುಗೆ ಅಷ್ಟು ದಪ್ಪ ಇದ್ರೆ ಚೆನ್ನಾಗಿ ಬರಲ್ಲ. ಒಂದು ರೌಂಡ್ ಮಿಕ್ಸಿಯಲ್ಲಿ ನಾನು ಬ್ಲೈಂಡ್ ಮಾಡ್ಕೊತೀನಿ. ಓಕೆ, ಸೊ ಇದು ಇವಾಗ ಬ್ಲೈಂಡ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದು ರೆಡಿ ಆದಮೇಲೆ ನೆಕ್ಸ್ಟು ಪಾಕಾಗೆ ನಾನು ಏನು ಹಾಕಿರೋ, ಸಿಂಪಲ್ ಸಕ್ಕರೆ, ನೀರು ಮತ್ತು ಫುಡ್ ಕಲರ್ ಹಾಕಿದ್ದೀನಿ ಅಷ್ಟೇ. ಅದೆಲ್ಲ ಕುದಿಸಾದ್ಮೇಲೆ ಏನು ನೀವು ಕಂಪ್ಲೀಟ್ ಪಾಕ ಏನು ತೆಗಿಬೇಕಾಗಿಲ್ಲ. ಓಕೆ, ಒಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಹೀಟ್ ಮಾಡಿಬಿಟ್ಟು ಅದಾದಮೇಲೆ ನೀವೇನು ಇದು ಕಡಲೆ ಹಿಟ್ಟು ಇದು ಬೇಯಿಸ್ಕೊಂಡಿರ್ತೀರಲ್ವ, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇನ್ನಲ್ಲಿ ನೀರು ಥರ ಇದೆ. ನೀವು ಹೋಗ್ತಾ ಅದು ಮಿಕ್ಸ್ ಮಾಡ್ತಾ ಅದು ಗಟ್ಟಿ ಥಿಕ್ನೆಸ್ ಆಗುತ್ತೆ. ಸೊ ಈ ಸಿಂಪಲ್ ಈಸಿ ಒಂದು 15 to 20 ಮಿನಿಟ್ಸ್ ಮ್ಯಾಕ್ಸಿಮಮ್ ನಿಮ್ಮ ಟೈಮ್ ಹಿಡಿಯುತ್ತೆ. ಸೊ ಆದಷ್ಟು ಮನೇಲಿ ಫುಡ್ ಮಾಡಿ, ಸ್ವೀಟ್ಸ್ ಆಗಲಿ ಯಾವುದಾಗಲಿ ಎಲ್ಲ ಮನೇಲಿ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಇಲ್ಲಿ ಒಂದು ಕಪ್ಪಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ, ಸ್ವಲ್ಪ ಫ್ಲೇವರ್ ಪರ್ಪಸ್ಗಷ್ಟೇ. ಆ್ಯಂಡ್ ಒಂಚೂರು ತುಪ್ಪ ಹಾಕ್ಕೊತಾ ಇದ್ದೀನಿ. ನಂದಿನ ತುಪ್ಪ ಜಾಸ್ತಿ ಹಾಕಲ್ಲ, ಅದು ತುಪ್ಪ ಫ್ಲೇವರ್ ಹೊಡೆದ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ಲೈಟಾಗಿ ಆ ಫ್ಲೇವರ್ನೆಸ್ಗೋಸ್ಕರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇಷ್ಟೇ. ತುಪ್ಪ ಜಾಸ್ತಿ ತಿನ್ನೋರಿದ್ರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಸೊ ಇದು ಆಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೀವು ಎಲ್ಲರಿಗೂ ಮಿಕ್ಸ್ ಮಾಡಬೇಕು ಅಂತಂದರೆ ನಿಮ್ಗೆ ಅದು ಥಿಕ್ನೆಸ್, ಆ ವಾಟರ್ ಕಂಟೆಂಟ್ ಏನಿದೆ ಅದೆಲ್ಲ ಹೋಗಬೇಕು. ನಿಮ್ಗೆ ಅದು ಒಂದು ಉಂಡೆ ಮಾಡ್ಕೊಳೋ ಇದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀವು ಇದು ಸ್ಟವ್ನ ಟರ್ನ್ ಆಫ್ ಮಾಡ್ಕೊಬೋದು. ನೋಡಿ, ಇಷ್ಟು ಅದಕ್ಕೆ ಬಂದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಓಕೆ, ಈ ಅದಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ಉಂಡೆ ಮಾಡ್ಕೊಳ್ಳಿ. ಸೊ ಉಂಡೆನೂ ಅಷ್ಟೇ, ಇದು ಆ ಥಿಕ್ನೆಸ್ ಬಂದಮೇಲೆ ಅದಕ್ಕೆ ಬಂದಮೇಲೆ ನೀವು ಆರಾಮಾಗಿ ಉಂಡೆ ಮಾಡ್ಕೊಬೋದು. ನೋಡಿ, ಹಿಂಗೆ ಕೈಯಲ್ಲಿ 2 ಕೈ ಸಹಾಯ ತೊಗೊಂಡು ರೌಂಡ್ನೆಸ್ ಬಂದಮೇಲೆ ಅಷ್ಟೇ, ಸಿಂಪಲ್ ಮೋತಿಚೂರ್ ಲಡ್ಡು ಈಸಿಯಾಗಿ ನೀವು ಮನೇಲಿ ಮಾಡ್ಕೊಬೋದು. ಓಕೆ, ಮನೇಲಿ ಮಾಡ್ಕೊಂಡು ಫ್ರೆಶ್ ಆಗಿ ಹೆಲ್ದಿಯಾಗಿ ತಿನ್ಬೋದು. ಸೊ ಆದ್ದರಿಂದ ಆದಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ, ಮನೆ ಫುಡ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಓಕೆ, ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ, ಚಾನಲ್ ಕೂಡ ಶೇರ್ ಮಾಡಿ. ಓಕೆ, ನಿಮ್ಗೆ ಏನಾರ ನೆಕ್ಸ್ಟ್ ಫ್ಯೂಚರಲ್ಲಿ ಇದು ಯಾವುದಾನ ಕುಕ್ಕಿಂಗ್ ಐಟಮ್ ಬಗ್ಗೆ ಏನಾರು ವಿಡಿಯೋ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿ ನಾನು ತೋರಿಸ್ತೀನಿ. ಓಕೆ, ಸೊ ಫೈನಲಿ ಮೋತಿಚೂರ್ ಲಡ್ಡು ಆಗಿದೆ. ಸೊ ಇಷ್ಟೇ. ಸೊ ಈಸಿ ಆ್ಯಂಡ್ ಸಿಂಪಲ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಆ್ಯಂಡ್ ನೋಡ್ಬೋದು ಎಷ್ಟು ಸಾಫ್ಟಾಗಿ ಹೆಂಗಿದೆ ಅಂತ. ಇದನ್ನು ಮಾಡಾದ್ಮೇಲೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬಿಟ್ಬಿಡ್ತೀನಿ, ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು.